ನಮಸ್ಕಾರ ವೀಕ್ಷಕರೇ. ಕಾಫಿ ಆಯಿತಾ? ತಿಂಡಿ ಆಯಿತಾ? ನೋಡಿ, ಬೆಳಗಾಗಿ ಎದ್ದ ತಕ್ಷಣ ನಾವು ಕಾಫಿ, ತಿಂಡಿ, ಊಟ ಎಷ್ಟೆಲ್ಲ ತಿಂತಾ ಇರ್ತೀವಿ. ಆದರೆ ಒಂದು ಮೊಮೆಂಟಲ್ಲಿ ನಮಗೆ ಅನ್ನನೇ ತಿನ್ನೋಕ್ಕಾಗ್ತಾಯಿಲ್ಲ, ಕಾಫಿನೂ ಕುಡಿಯೋಕ್ಕಾಗ್ತಾಯಿಲ್ಲ ಅಂತಂದರೆ ಹೆಂಗಾಗಬೇಕು? ಈ ಅನ್ನ ನುಂಗಕ್ಕೆ ಆಗ್ದಲೇ ಇರೋವಂಥದ್ದು ಅದು ಕ್ಯಾನ್ಸರ್ನ ಲಕ್ಷಣ ಅಂತ ನಿಮಗೆ ಗೊತ್ತಿತ್ತಾ? ಈ ನುಂಗ್ಲಿಕ್ಕೆ ಆಗ್ದಲೇ ಇರೋವಂಥ ಪ್ರಾಬ್ಲಮ್ಮು ಕ್ಯಾನ್ಸರ್ನ ಲಕ್ಷಣ ಇರ್ಬೋದು. ಇದು ಅನ್ನನಾಳದ ಕ್ಯಾನ್ಸರಲ್ಲಿ ನಾವು ಕಾಮನ್ ಆಗಿ ನೋಡೋವಂಥ ಒಂದು ರೋಗ ಲಕ್ಷಣ ಆಗಿದೆ. ಬನ್ನಿ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ಈ ಅನ್ನನಾಳದ ಕ್ಯಾನ್ಸರ್ಗೆ ಕಾರಣಗಳೇನು, ಅದರ ರೋಗ ಲಕ್ಷಣಗಳೇನು, ಮತ್ತು ಅದರ ಕ್ಯಾನ್ಸರ್ ಡಯಾಗ್ನೋಸಿಸು ಮತ್ತು ಸ್ಟೇಜಿಂಗು ನಾವು ಹೇಗೆ ಮಾಡ್ತೀವಿ, ಮತ್ತು ಈ ಅನ್ನನಾಳದ ಕ್ಯಾನ್ಸರ್ಗೆ ಏನೆಲ್ಲ ಟ್ರೀಟ್ಮೆಂಟ್ಗಳನ್ನ ನಾವು ತೊಗೋಬೋದು ಅನ್ನೋದ್ರ ಬಗ್ಗೆ ಕೇಳೋಣ. ನಮಸ್ಕಾರ, ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ. ನಾನು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಗಿದ್ದೀನಿ. ಇತ್ತೀಚೆಗೆ ನನಗೆ ವೀಡಿಯೋಸ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗ್ತಾಯಿಲ್ಲ, ಬಟ್ ಈ ಅನ್ನನಾಳದ ಕ್ಯಾನ್ಸರು ತುಂಬ ಇಂಪಾರ್ಟೆಂಟ್ ಕ್ಯಾನ್ಸರ್ ಆಗಿರೋದ್ರಿಂದ ಒಂದೇ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇಂಥ ವೈಜ್ಞಾನಿಕ ಮಾಹಿತಿಗಳಿರುವಂಥ ವೀಡಿಯೋಸ್ನ ಖಂಡಿತ ಶೇರ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನಾನು ಇತ್ತೀಚೆಗೆ ಒಬ್ಬರು ಪೇಷಂಟ್ನ ನೋಡಿದೆ. ಅವ್ರಿಗೆ ಸುಮಾರು 3-4 ತಿಂಗಳಿಂದ ಅನ್ನ ನುಂಗಕ್ಕಾಗ್ತಾ ಇರಲಿಲ್ಲ. ಅವರು ಅದು ಸ್ಟ್ರೆಸ್ ಇರ್ಬೋದು, ಗ್ಯಾಸ್ಟ್ರಿಕ್ ಇರ್ಬೋದು ಅಂತ ಅನೇಕ ಸೆಲ್ಫ್ ಮೆಡಿಕೇಷನ್ ಎಲ್ಲ ಮಾಡಿಕೊಂಡ್ರು. ಆಮೇಲೆ ಅನೇಕ ಡಾಕ್ಟರ್ಸ್ನೂ ಸಹ ಅವರು ವಿಸಿಟ್ ಮಾಡಿದ್ರು. ಕೆಲವು ಡಾಕ್ಟರ್ಸ್ ಅವ್ರಿಗೆ ಒಂದು ಎಂಡೋಸ್ಕೋಪಿ ಮಾಡ್ಕೊಳ್ಳಿ, ಅನ್ನ ಯಾಕೆ ಇಳಿತಾ ಇಲ್ಲ ನೋಡೋಣ ಅಂತ ಸಹ ಹೇಳಿದರು. ಆಮೇಲೆ ಕೊನೆಗೆ ಎಂಡೋಸ್ಕೋಪಿ ಮಾಡಿದಾಗ ಅವ್ರಿಗೆ ಅನ್ನನಾಳದ ಕ್ಯಾನ್ಸರು ಅಂತ ಪತ್ತೆ ಆಯಿತು. ಅಷ್ಟೊತ್ತಿಗೆ ಅವ್ರಿಗೆ ನೀರು ಸಹ ಗಂಟಲಲ್ಲಿ ಇಳಿತಾ ಇರಲಿಲ್ಲ. ಸೊ ಈ ಅನ್ನನಾಳದ ಕ್ಯಾನ್ಸರು ನಮ್ಮ ಭಾರತದಲ್ಲಿ ನಾವು ನೋಡ್ತಾ ಇರೋಂಥ ಟಾಪ್ 10 ಕ್ಯಾನ್ಸರ್ಸಲ್ಲಿ ಒಂದಾಗಿದೆ. ರೋಗ ಲಕ್ಷಣಗಳ ಅರಿವಿಲ್ಲದೆ ಇರೋಂಥ ಕಾರಣದಿಂದ ಇದು ಅನೇಕರಿಗೆ ನಾವು ಅಡ್ವಾನ್ಸ್ ಸ್ಟೇಜಲ್ಲಿ ಅಂದರೆ 3ನೇ ಹಂತ 4ನೇ ಹಂತದಲ್ಲೂ ಸಹ ನಾವು ನೋಡ್ತಾ ಇದ್ದೀವಿ. ಸೊ ಬನ್ನಿ ವೀಕ್ಷಕರೇ, ಈ ಅನ್ನನಾಳದ ಕ್ಯಾನ್ಸರು ಯಾವ ಕಾರಣಕ್ಕೆ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಇಂಡಿಯಾದಲ್ಲಿ ನಂಬರ್ 1 ಕಾಸು ಏನು ಈ ಅನ್ನನಾಳದ ಕ್ಯಾನ್ಸರ್ಗೆ ಅಂತಂದರೆ ತಂಬಾಕು. ಸೊ ತಂಬಾಕುವಲ್ಲಿ ನಾವು ಸಿಗರೆಟ್ ಸ್ಮೋಕಿಂಗು, ಬೀಡಿ ಸ್ಮೋಕಿಂಗ್ ಆದರೂ ಇರ್ಬೋದು, ಅಥವಾ ಈ ಟೊಬ್ಯಾಕೊ, ನಾವು ಸ್ಮೋಕ್ಲೆಸ್ ಟೊಬ್ಯಾಕೊ ಅಂತ ಹೇಳ್ತೀವಿ, ಜರ್ದಾರ್, ಹೊಗೆ ಸೊಪ್ಪು ಇಂಥದನ್ನ ತಿನ್ನೋದ್ರಿಂದನೂ ಅನ್ನನಾಳದ ಕ್ಯಾನ್ಸರ್ ಉಂಟಾಗುತ್ತೆ. ಈ ಟೊಬ್ಯಾಕೊ ಏನು ಮಾಡುತ್ತೆ, ಅದು ನುಂಗಿದಾಗ ಗಂಟಲಲ್ಲಿ, ಅನ್ನನಾಳದಲ್ಲಿ ಅದು ಡೈಲಿ ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಅದರಿಂದ ಕ್ಯಾನ್ಸರ್ ಉಂಟಾಗುತ್ತೆ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈ ಒಬಿಸಿಟಿ, ತೂಕ ಹೆಚ್ಚಾಗಿರೋದ್ರಿಂದ, ದೇಹದ ತೂಕ ಹೆಚ್ಚಾಗಿರೋರಿಗೆ ಸ್ವಲ್ಪ ಸ್ಟಮಕ್ಕಿಂದ, ಜಠರದಿಂದ ಆ್ಯಸಿಡ್ ರಿಫ್ಲಕ್ಸ್ ಅಂತ ಆಗ್ತಾ ಇರುತ್ತೆ. ಸೊ ಈ ಥರ ಕ್ರಾನಿಕ್ ರಿಫ್ಲಕ್ಸಿಂದ ಸಹ ಅನ್ನನಾಳದ ಕ್ಯಾನ್ಸರು ಉಂಟಾಗುತ್ತೆ. ಮತ್ತು ಇನ್ನೂ ಅನೇಕ ಕಾರಣಗಳನ್ನ ನಾವು ಹೇಳ್ತೀವಿ. ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ನಾವು ಈ ಗರ್ಭಕೋಶದ ಕ್ಯಾನ್ಸರ್ಗೆ ಏನು ಹೇಳ್ತೀವಿ, ಅದು ಸಹ ಅನ್ನನಾಳದ ಕ್ಯಾನ್ಸರ್ ಉಂಟು ಮಾಡ್ಬೋದು. ಮತ್ತು ಈ ಬಾವಿ ನೀರಲ್ಲಿ ನಾವು ತುಂಬ ಡೈಲಿ ಬಾವಿ ನೀರು ಯೂಸ್ ಮಾಡೋದ್ರಿಂದ ಈ ಹೆವಿ ಮೆಟಲ್ಸ್ ಇಂದ ಸಹ ಈ ಅನ್ನನಾಳದ ಕ್ಯಾನ್ಸರು ಉಂಟಾಗ್ಬೋದು. ಮತ್ತು ಅನೇಕರಿಗೆ ಈ ಮೈಕ್ರೋನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಅಂತ, ಈ ವಿಟಮಿನ್ ಕೊರತೆಯಿಂದ ಸಹ ಅನ್ನನಾಳದ ಕ್ಯಾನ್ಸರು ತುಂಬ ನೋಡ್ತಾ ಇದ್ದೀವಿ. ಏಜ್ ಆಗ್ತಾ ಸಹ ಅನ್ನನಾಳದ ಕ್ಯಾನ್ಸರ್ ಉಂಟಾಗುತ್ತೆ. ನಾವು ಹುಟ್ಟಿದಾಗಿಂದ ನಾವು 50-60 ವರ್ಷ ರೀಚ್ ಆಗೋ ತನಕ ಎಷ್ಟು ಸತಿ ನಾವು ಅನ್ನ ತಿಂದಿರ್ತೀವಿ, ಕುಡಿದಿರ್ತೀವಿ, ಅದರಿಂದ ಆಗುವಂಥ ವೇರ್ ಆ್ಯಂಡ್ ಟೇರ್, ಆ ಡ್ಯಾಮೇಜಿಂದ ಸಹ ಅನ್ನನಾಳದ ಕ್ಯಾನ್ಸರು ಉಂಟಾಗ್ಬೋದು. ಸೊ ಈ ಕ್ಯಾನ್ಸರ್ ಉಂಟಾದಮೇಲೆ ಅದು ಯಾವ ಕಾರಣದಿಂದ ಬಂತು ಅಂತ ತಿಳ್ಕೊಳ್ಳೋಕ್ಕಿಂತ ಅದನ್ನ ಟ್ರೀಟ್ಮೆಂಟ್ ಹೇಗೆ ತೊಗೊಳ್ಳೋದು, ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಒಳ್ಳೆಯದು ವೀಕ್ಷಕ. ಈ ರೋಗ ಲಕ್ಷಣಗಳೇನೇನು, ಅನ್ನನಾಳದ ಕ್ಯಾನ್ಸರಲ್ಲಿ ಏನೇನು ಪ್ರಾಬ್ಲಮ್ ಇರುತ್ತೆ ಅಂತಂದರೆ, ನೋಡಿ, ಅನ್ನನಾಳ ಗಂಟ್ಲಿಂದ ಹಿಡಿದು ಅದು ಜಠರಕ್ಕೆ ಜಾಯಿನ್ ಆಗೋ ತನಕನೂ ಒಂದು ಉದ್ದ, ಆಲ್ಮೋಸ್ಟ್ ಒಂದು ಸಣ್ಣ ಸ್ಕೇಲ್ ಇರುತ್ತಲ್ಲ ಅಷ್ಟು ಉದ್ದ ಇರುತ್ತೆ. ಸೊ ಅದರಲ್ಲಿ ಯಾವ ಜಾಗದಲ್ಲಿ ನಾವು ಅಪ್ಪರ್, ಮಿಡಲ್ ಮತ್ತು ಲೋಯರ್ 1/3 ಆಫ್ ಈಸೋಫೇಗಸ್ ಅಂತ ಹೇಳ್ತೀವಿ. ಅಂದರೆ ಅನ್ನನಾಳದಲ್ಲಿ ನಾವು ಮೇಲ್ಭಾಗ, ಮಧ್ಯಭಾಗ ಮತ್ತು ಕೆಳಭಾಗ ಅಂತ 3 ನಾವು ಡಿವೈಡ್ ಮಾಡ್ತೀವಿ ಅನ್ನನಾಳ. ಸೊ ಮೇಲ್ಭಾಗದಲ್ಲಾದರೆ ಸ್ವಲ್ಪ ಗಂಟ್ಲು ನೋವು, ಅನ್ನ ನುಂಗೋವಾಗ ಗಂಟ್ಲು ನೋವು ಬರುತ್ತೆ. ಮತ್ತು ಮಿಡಲ್ ಮತ್ತು ಲೋಯರ್ 1/3 ಜಸ್ಟು ಅನ್ನ ಇಳಿತಾ ಇರಲ್ಲ, ಹಿಡಿಯುತ್ತೆ ಅಷ್ಟೇ ಹೊರತು ಜಾಸ್ತಿ ಪೇಯ್ನ್ ಇರಲ್ಲ.
ಹಾಗೆ ಅದು ಕ್ಯಾನ್ಸರು ಬೆಳೀತಾ ಬೆಳೀತಾ ಸ್ವಲ್ಪ ಸುತ್ತಮುತ್ತಲಿನ ನರಗಳಿಗೆಲ್ಲ ಅದು ಡ್ಯಾಮೇಜ್ ಮಾಡ್ತಾ ಇದ್ದಾಗ ಸ್ವಲ್ಪ ಎದೆ ನೋವು ಬರೋದು, ಅನ್ನ ಇಳಿಯೋವಾಗ ಎದೆ ನೋವು ಬರೋದು, ಇನ್ನು ಕೆಲವ್ರಿಗೆ ವಾಂತಿ ಆಗೋದು ಊಟ ಆದಮೇಲೆ, ಈ ಥರ ಸಹ ಲಕ್ಷಣಗಳಿರುತ್ತೆ. ಇನ್ನು ಕೆಲವ್ರಿಗೆ ಊಟನೇ ಸೇರಲ್ಲ. ಕೆಲವರು ಸೆಕೆಗೆ ನನಗೆ ಊಟ ಸೇರ್ತಾ ಇಲ್ಲ, ನನಗೆ ಗ್ಯಾಸ್ಟ್ರಿಕ್ಕಿಂದ ಊಟ ಸೇರ್ತಾ ಇಲ್ಲ ಅಂತ ಅಂದ್ಬಿಟ್ಟು ತುಂಬ ಅಟ್ಲೀಸ್ಟ್ ಒಂದು 1 ತಿಂಗಳು 2 ತಿಂಗಳು ತುಂಬ ನೆಗ್ಲೆಕ್ಟ್ ಮಾಡೋ ಅಂಥದ್ದನ್ನ ನಾವು ನೋಡ್ತಾ ಇರ್ತೀವಿ. ಅನ್ನ ಯಾವಾಗ ನಿಮಗೆ ಅನ್ನ ಇಳಿತಾ ಇಲ್ಲ ಅಂತಂದರೆ ಖಂಡಿತ ನೀವು ಡಾಕ್ಟ್ರಿಗೆ ತೋರಿಸೋದು ಒಳ್ಳೆಯದು. ಸೊ ನೀವು ಡಾಕ್ಟ್ರ್ ಹತ್ರ ಹೋದಾಗ, ಈಗ ನಮಗೆ ಯಾರು ಪೇಷಂಟ್ ಬಂದಾಗ ನಾವು ನೋಡ್ತೀವಿ, ಈಗ ಅನ್ನ ಇಳಿತಾ ಇಲ್ಲ ಅವ್ರಿಗೆ, ಈ ಡಿಫಿಕಲ್ಟಿ ಇನ್ ಸ್ವಾಲೋಯಿಂಗ್ ಅಂತ, ಗಂಟಲಲ್ಲಿ ಊಟ ನುಂಗಕ್ಕೆ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಂತ ಈ ಥರ ಕಂಪ್ಲೇಂಟಲ್ಲಿ ನಮ್ಮ ಹತ್ರ ಬಂದಾಗ ನಾವೇನು ಮಾಡ್ತೀವಿ, ಅವ್ರಿಗೆ ನಾರ್ಮಲ್ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತೀವಿ. ಯಾಕಂದರೆ ತುಂಬ ದಿವಸ ಊಟ ಇಲ್ಲದೆ ಅವ್ರಿಗೆ ಅನಿಮಿಯಾ ಅಥವಾ ಹಿಮೋಗ್ಲೋಬಿನು ಕಡಿಮೆ ಆಗಿರೋಂಥ ಲಕ್ಷಣಗಳಿರುತ್ತೆ. ಮತ್ತು ಅವ್ರಿಗೆ ಗಂಟ್ಲಲ್ಲಿ ಏನಾರೋ ಲಿಂಫ್ ನೋಡ್ಸು ಏನಾರು ಇದೆಯಾ ಅಂತ, ಕತ್ತಿನಲ್ಲಿ ಲಿಂಫ್ ಗ್ರಂಥಿಗಳು ಎನ್ಲಾರ್ಜ್ ಆಗಿದೆಯಾ ಅಂತ ನೋಡ್ತೀವಿ. ಮತ್ತು ಅವರು ಓವರಾಲ್ ಬಾಡಿ ವೆಯ್ಟ್ ಲಾಸ್ ಏನಾರು ಆಗಿದೆಯಾ ಅಂತ ನೋಡ್ತೀವಿ. ಮತ್ತು ಅವ್ರಿಗೆ ಎಂಡೋಸ್ಕೋಪಿ ಅಂತೂ ಡೆಫಿನೆಟಾಗಿ ಮಾಡಿಸ್ತೀವಿ. ಗಂಟ್ಲು ಪರೀಕ್ಷೆ ಮಾಡ್ತೀವಿ. ಗಂಟ್ಲು ಎಕ್ಸಾಮಿನೇಷನ್ ಯೂಶಲಿ ಏನೂ ಗೊತ್ತಾಗೋದಿಲ್ಲ. ಅದು ಎಂಡೋಸ್ಕೋಪಿ ಇಲ್ದಲೇ ಈ ಅನ್ನನಾಳದ ಕ್ಯಾನ್ಸರು ಡಯಾಗ್ನೋಸಿಸ್ ಮಾಡೋದು ಕಷ್ಟ ಆಗುತ್ತೆ. ಸೊ ಎಂಡೋಸ್ಕೋಪಿಲಿ ನಾವೇನು ಮಾಡ್ತೀವಿ, ಈ ಅನ್ನನಾಳದಲ್ಲಿ ನಾನು ಹೇಳಿದ್ನಲ್ಲ, ಮೇಲ್ಗಡೆ 1/3, ಮಧ್ಯ ಭಾಗ ಮತ್ತು ಕೆಳಭಾಗ ಎಲ್ಲಿ ಗಂಟಿದೆ, ದುರ್ಮಾಂಸ ಥರ ಏನಾರು ಬೆಳವಣಿಗೆ ಆಗಿದೆಯಾ, ಅಲ್ಸರ್ ಏನಾದರೂ ಇದೆಯಾ ಅಂತ ನೋಡ್ತೀವಿ. ಎಲ್ಲಿ ಪ್ರಾಬ್ಲಮ್ ನಮಗೆ ಕಾಣ್ತಾ ಇದೆ, ಅಕಸ್ಮಾತ್ ಗಡ್ಡೆ ಏನಾರು ಕಾಣಿಸಿದ್ರೆ ಅದರಿಂದ ಬಯಾಪ್ಸಿ ಅಂತ ಒಂದು ತೊಗೋತೀವಿ. ಸೊ ಯಾವುದೇ ಕ್ಯಾನ್ಸರ್ ಆದ್ರೂ ಬಯಾಪ್ಸಿನೇ ಅದಕ್ಕೆ ಫೈನಲ್ ಕನ್ಫರ್ಮೇಷನ್ ಆಗುತ್ತೆ. ಸೊ ಬಯಾಪ್ಸಿಯಲ್ಲಿ ನಮಗೆ ಅದು ಯಾವ ರೀತಿಯ ಕ್ಯಾನ್ಸರು ಅಂತ ಗೊತ್ತಾಗುತ್ತೆ. ಸೊ ಬಯಾಪ್ಸಿ ಆದಮೇಲೆ, ಕ್ಯಾನ್ಸರ್ ಕನ್ಫರ್ಮೇಷನ್ ಆದಮೇಲೆ ನಾವು ಯೂಶಲಿ CT ಸ್ಕ್ಯಾನು, ಎದೆಯ CT ಸ್ಕ್ಯಾನು ಅಥವಾ ಪೆಟ್ ಸ್ಕ್ಯಾನು ಸಹ ಮಾಡಿಸ್ತೀವಿ, ಯಾವ ಹಂತದಲ್ಲಿದೆ ಅಂತ ನೋಡೋಕ್ಕೆ. ಸೊ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜ್ ಅಂದರೆ ಬರೀ ಅದು ಅನ್ನನಾಳಕ್ಕಷ್ಟೇ ಸೀಮಿತವಾಗಿದೆ, ಜಾಸ್ತಿ ಅದು ಹೊರಗಡೆ ಹರಡಿಲ್ಲ ಅಂತಂದರೆ ಅದಕ್ಕೆ ಆಪ್ರೇಷನ್ನು ಮಾಡೋಕ್ಕೆ ಹೇಳ್ತೀವಿ. ಅಕಸ್ಮಾತ್ ಸ್ವಲ್ಪ ಹರಡಿದೆ ಸುತ್ತಮುತ್ತ, ನೋಡಿ ಅನ್ನನಾಳ ಈ ಹಾರ್ಟಿಗೆ ಮತ್ತು ಶ್ವಾಸಕೋಶಕ್ಕೆ ತುಂಬ ಹತ್ತಿರ ಇರುತ್ತೆ. ಸೊ ಸ್ವಲ್ಪ ಅದು ಬೆಳೆದು ಸುತ್ತಮುತ್ತಲಿನ ಅಂಗಾಂಶಗಳಿಗೇನಾದ್ರು ಅಂಟ್ಕೊಂಡಿದ್ರೆ ಇಮ್ಮಿಡಿಯೇಟ್ ಆಪ್ರೇಷನ್ ಮಾಡೋದು ಕಷ್ಟ ಆಗುತ್ತೆ. ಈ 3rd ಸ್ಟೇಜು ಕ್ಯೂರಬಲ್ ಸ್ಟೇಜ್ ಆಗಿದ್ರೂ ಸಹ ಇಮ್ಮಿಡಿಯೇಟ್ ಆಪ್ರೇಷನು ಕೆಲವು ಸತಿ ಮಾಡೋದಿಲ್ಲ. ಮತ್ತು 4th ಸ್ಟೇಜ್ ಅಂದರೆ ತುಂಬ ಹರಡ್ಬಿಟ್ಟ ಮೇಲೆ, ಯೂಶಲಿ ಅನ್ನನಾಳದ ಕ್ಯಾನ್ಸರು ಶ್ವಾಸಕೋಶಕ್ಕೆ ಹರಡುತ್ತೆ ಮತ್ತು ಲಿವರ್ಗೆ ಹರಡುತ್ತೆ. ಸೊ ಆ ಥರ ಹರಡಿದ ಮೇಲೆ ನಾವು ಆಪ್ರೇಷನ್ ಯೂಶಲಿ ಅಡ್ವೈಸ್ ಮಾಡೋದಿಲ್ಲ. ಅದಕ್ಕೆ ಕೀಮೊಥೆರಪಿ ಆರ್ ಟಾರ್ಗೆಟೆಡ್ ಥೆರಪಿ ಅಥವಾ ಇಮ್ಯುನೊಥೆರಪಿ, ಹೀಗೆ ಬೇರೆ ಟ್ರೀಟ್ಮೆಂಟ್ಗಳನ್ನ ನಾವು ಯೋಚನೆ ಮಾಡಬೇಕಾಗತ್ತೆ. ಸೊ ನಮಗೆ ಈಗ ಪೆಟ್ ಸ್ಕ್ಯಾನು ಅಥವಾ CT ಸ್ಕ್ಯಾನಿಂದ ಸ್ಟೇಜ್ ಏನು ಅಂತ ಗೊತ್ತಾದ ಮೇಲೆ 3 ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಅಂತ ನಾವು ಹೇಳ್ತೀವಿ. ಅಂದರೆ ಈ ಅನ್ನನಾಳದ ಕ್ಯಾನ್ಸರ್ಗೆ ಈ 3ರಲ್ಲಿ ಒಂದಲ್ಲ ಒಂದು ಟ್ರೀಟ್ಮೆಂಟು ಅಥವಾ ಆಲ್ ದ 3 ಟ್ರೀಟ್ಮೆಂಟು ಸಹ ಬೇಕಾಗ್ಬೋದು. ಫಸ್ಟ್ ಒನ್ನು ಕೀಮೊಥೆರಪಿ, ಸೆಕೆಂಡು ರೇಡಿಯೋಥೆರಪಿ ಮತ್ತು 3ನೇದು ಇಮ್ಯುನೊಥೆರಪಿ ಮತ್ತು ಸರ್ಜರಿ. ಯಾವುದು ಫಸ್ಟ್ ಕೊಡೋದು, ಫಸ್ಟು ಕೀಮೊಥೆರಪಿನ ಅಥವಾ ಕೀಮೋ ಮತ್ತು ರೇಡಿಯೇಷನು ಎರಡೂ ಒಟ್ಟಿಗೆ ಮಾಡಬೇಕಾ ಅನ್ನೋದು ಆ ಪೇಷಂಟು ಸ್ಟೇಜ್ ಮೇಲೆ ಹೋಗುತ್ತೆ, ಪೇಷಂಟ್ ಕಂಡೀಷನ್ ಹೇಗಿದೆ, ಓವರಾಲ್ ಕಂಡೀಷನ್ ಹೇಗಿದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಕೆಲವ್ರಿಗೆ ನೋಡಿ ಅದೇ ಕ್ಯಾನ್ಸರು, ಅನ್ನನಾಳದ ಕ್ಯಾನ್ಸರು ಸ್ಟೇಜ್ 3, ಒಬ್ಬರು ಪೇಷಂಟ್ಗೆ ನಾವು ಫಸ್ಟು ನೀವು ಕೀಮೊಥೆರಪಿ ತೊಗೊಳ್ಳಿ ಅಂತ ಹೇಳ್ಬೋದು, ಮತ್ತು ಇನ್ನೊಬ್ಬರಿಗೆ ಇಲ್ಲ ನಿಮಗೆ ಕೀಮೋ ಬೇಡ, ನೀವು ಇಮ್ಯುನೊಥೆರಪಿ ತೊಗೊಳ್ಳಿ ಅಂತ ಸಹ ಹೇಳ್ತೀವಿ. ಸೊ ಈ ಡಿಸಿಷನ್ನು ಯಾವುದು ಫಸ್ಟ್ ಮಾಡಬೇಕು, ಯಾವುದು ಸೆಕೆಂಡ್ ಮಾಡಬೇಕು, ಅದು ಪೇಷಂಟ್ ಪ್ರೊಫೈಲ್ ನೋಡ್ಕೊಂಡು ನಾವು ಡಿಸೈಡ್ ಮಾಡ್ತೀವಿ. ಮತ್ತು ಈವನ್ ಸ್ಟೇಜ್ 4ಅಲ್ಲೂ ಸಹ ನಾವು ಕೀಮೊಥೆರಪಿ ಅಥವಾ ರೇಡಿಯೋಥೆರಪಿ ಕೊಟ್ಟು ಅನ್ನನಾಳದಲ್ಲಿ ಫುಡ್ಡು ಇಳಿಯೋ ಥರ ಸಹ ನಾವು ಮಾಡ್ಬೋದು. ವೀಕ್ಷಕರೇ, ನಾನು ಸುಮಾರು ವಿಷಯಗಳನ್ನ ನಿಮಗೆ ಹೇಳಿದ್ದೀನಿ. ಈ ಕ್ಯಾನ್ಸರು ಅಂತಂದಿದ ತಕ್ಷಣ ನೀವು ಹೆದರ್ಕೋಬೇಡಿ. ಈವನ್ ಸ್ಟೇಜ್ 4 ಆದರೂ ಸಹ ಅದಕ್ಕೆ ನಾವು ಟ್ರೀಟ್ಮೆಂಟ್ಗಳನ್ನ ಕೊಡ್ಬೋದು, ಅವ್ರಿಗೆ ಊಟ ಇಳಿಯೋ ಥರ ಮಾಡ್ಬೋದು, ಮತ್ತು ಅವರ ಲೈಫ್ನ ಪ್ರೊಲಾಂಗ್ ಮಾಡ್ಬೋದು. ಮತ್ತು ನಿಮಗೆ ಅರ್ಲಿ ಸ್ಟೇಜು, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜು ಖಂಡಿತ ಕ್ಯೂರ್ ಮಾಡ್ಬೋದು. ಆವಾಗ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ಗೆ ಸರ್ಜರಿ ಬೇಕಾಗತ್ತೆ. ಮತ್ತು ಈವನ್ 3rd ಸ್ಟೇಜಲ್ಲಿ ವಿತ್ ಪ್ರಾಪರ್ ಟ್ರೀಟ್ಮೆಂಟು
ನೋಡಿ, ಕ್ಯಾನ್ಸರ್ ಟ್ರೀಟ್ಮೆಂಟು ಸ್ವಲ್ಪ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಇರುತ್ತೆ. ಆ ಟ್ರೀಟ್ಮೆಂಟು ತೊಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ, ಅನೇಕ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಆದರೆ ನೀವು ಟ್ರೀಟ್ಮೆಂಟು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಕ್ಯಾನ್ಸರು ಗುಣ ಆಗೋ ಚಾನ್ಸಸ್ಸು ಹೈ ಚಾನ್ಸಸ್ ಇರುತ್ತೆ. ಸೊ ವೀಕ್ಷಕರೇ, ನಾನು ಸುಮಾರು ವಿಷಯ ಹೇಳಿದ್ದೀನಿ. ಇದನ್ನು ಡೀಟೇಲಾಗಿ ನಿಮ್ಮ ಆಂಕಾಲಜಿಸ್ಟ್ ಯಾರ ಹತ್ರ ತೋರಿಸ್ತಾ ಇದ್ದೀರಾ ಅವ್ರ ಹತ್ರ ಖಂಡಿತ ಡಿಸ್ಕಸ್ ಮಾಡಿ. ನಿಮಗೆ ಕ್ಯಾನ್ಸರ್ ಇಲ್ಲದೇ ಇದ್ದರೂ ಊಟ ನುಂಗೋಕ್ಕೆ ಕಷ್ಟ ಆಗ್ತಾ ಇದೆ, ಅನ್ನ ಇಳಿತಾ ಇಲ್ಲ ಅಂತ ಏನಾದ್ರು ನಿಮಗೆ ಸಮಸ್ಯೆಗಳಿದ್ದರೆ ಖಂಡಿತ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಅವ್ರೇನಾದ್ರು ನಿಮಗೆ ಎಂಡೋಸ್ಕೋಪಿ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರೆ ಖಂಡಿತ ಎಂಡೋಸ್ಕೋಪಿ ಮಾಡಿಸ್ಕೊಳ್ಳಿ. ಕ್ಯಾನ್ಸರ್ನ ಆರಂಭಿಕ ಹಂತಗಳಲ್ಲೇ ಪತ್ತೆ ಮಾಡಿ. ನಿಮಗೆ ಈ ವಿಷಯಗಳು ಇಷ್ಟ ಆಗಿದ್ದರೆ ಈ ವಿಡಿಯೋನ ಖಂಡಿತ ಶೇರ್ ಮಾಡಿ. ನೀವು ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದರೆ ನಿಮ್ಮ ಕ್ಯಾನ್ಸರ್ ಜರ್ನಿ ಹೇಗಿತ್ತು ಅಂತ ಖಂಡಿತ ಶೇರ್ ಮಾಡ್ಕೊಳ್ಳಿ. ಅದು ಬೇರೆಯವ್ರಿಗೆ ಮೋಟಿವೇಶನ್ ಆಗುತ್ತೆ. ಮತ್ತು ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ.